ನನ್ನ ಮಾತು ನಂಬ್ತಾ ಇರ್ಲಿಲ್ಲ ಅಲ್ವಾ ಅದಕ್ಕೆ ನೀವು? ತಾಯಿಯಾಗಿ ಮಗಳಾಗಿ ನೋಡ್ಕೊಂಡ ನಿಮ್ಮಂತವ್ರ ಮೇಲೆ ಹೀಗೆ ಕಿರ್ಚಾಡ್ತಾಳೆ ಅಂದ್ರೆ ನೋಡಿ ನೋಡಿ. ಅದೆಲ್ಲ ಮುಖ್ಯ ಅಲ್ಲ ಅಣ್ಣ, ಸುಮಿ ಅಕ್ಕ ಗುಣ ಆಗ್ಬೇಕು ಅಷ್ಟೇ. ಭೂತ ಭೂತ ಹೊಕ್ಕಿದೆ, ಯಾವ ಡಾಕ್ಟರ್ಗೂ ಬಗೋದಲ್ಲ ಅದು. ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ಮಾಟ ಮಂತ್ರ ಅಣ್ಣ, ಸುಮಿ ಅಕ್ಕನ ಬೆಂಗಳೂರು ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ್ಲೇ, ಅಷ್ಟೇ. ಅಮೃತನ್ನ ಕಿಡ್ನಾಪ್ ಮಾಡಿದಾರಂತೆ ಕಣೋ. ಆರ್ಯನ್ಗೆ ಆಗದೆ ಇದ್ದವ್ರು ಯಾರಿದ್ದಾರೆ? ಕಾಲೇಜ್ನಲ್ಲಿ ಎಲ್ರಿಗೂ ಬೇಕಾಗಿರೋ ಹುಡುಗ. ದ್ವೇಷ ಅವನ ಮೇಲಲ್ಲ ಜಗ್ಗು, ನನ್ನ ಮೇಲೆ. ಅಪ್ಪನ್ ಕೊಂದಾಯ್ತು, ಈಗ ಮಗನ್ ತಂದಿ ನರಸಿಂಹ. ನೀವಿಬ್ರು ಇಲ್ದೆ ನನಗ್ ಬಲನೇ ಇಲ್ದಂಗಾಗೋಯ್ತು ಕಣೋ. ಅಲ್ಲ, ಕುತ್ಕೊಂಡೋದ್ರು ಇನ್ನೂ ಫೋನ್ ಮಾಡಿಲ್ವಾ? ಸಾಮಾನ್ಯವಾಗಿ ಉದ್ದೇಶ ಇಟ್ಕೊಂಡೆ ತಾನೇ ಕಿಡ್ನಾಪ್ ಮಾಡೋದು, ಅದಕ್ಕೆ ಕೇಳಿದೆ. ಕುತ್ಕೊಂಡೋದೇನು 5 ಕೋಟಿ ಕೇಳಿದನಪ್ಪ. ಅಷ್ಟೇನಾ? ಹರ್ಷೋ, ಪ್ರಶ್ನೆ ದುಡ್ಡಿದ್ದಲ್ಲ, ಅಮೃತ ಸುರಕ್ಷಿತವಾಗಿರೋದು. ನಾನು ಅದ್ನಪ್ಪ ಹೇಳ್ತಾ ಇರೋದು. ಅಮೃತಂಗಿಂತ 5 ಕೋಟಿ ದೊಡ್ಡದ? 5 ಕೋಟಿ ಬಿಸಾಕಿ ಅಮೃತನ್ ಕರ್ಕೊಂಬರೋದು? ರಾಣಿ ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿದ್ದಾನೆ. ಅಮೃತನ್ನ ಕಿಡ್ನಾಪ್ ಮಾಡಿದ್ದಾರೆ. ಅಂದ್ರೆ ಗೊತ್ತಾಗ್ಲಿಲ್ವಾ? ರಾವಣ ಸೀತೆನ ಎತ್ತಾಕೊಂಡೋದ್ನಲ್ಲ, ಅದೇ ಕಿಡ್ನಾಪ್. ಇಲ್ಲಿ ಆ ರಾವಣ ಯಾರು ಗೊತ್ತಾ? ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ. ಕಿಡ್ನಾಪ್ ಮಾಡಿದ್ದು ನಾನು ಅಂತ ನೀನ್ ಯಾರ ಹತ್ರ ಹೇಳಿದ್ರೆ ನಿನ್ನು ಹುಚ್ಚಿ ಸುಮಿತ್ರ ಅಂತಾರೆ. ಬೇಕಾ? ಸರ್, ಇಡೀ ರಾಜ್ಯದಲ್ಲಿ ಸ್ಕ್ವಾಡ್ ಅಲರ್ಟ್ ಆಗ್ಬೇಕು ಸರ್. ಎಸ್ ಸರ್, ಈ ವಿಷಯದಲ್ಲಿ ನನಗೆ ನಿಮ್ಮ ಸಂಪೂರ್ಣ ಸಹಕಾರ ಬೇಕು ಸರ್. ಹೌದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ಲೀಸ್. ಅಣ್ಣ, ನನಗನ್ಸುತ್ತೆ ಇದು ದುಡ್ಗೋಸ್ಕರ ಮಾಡಿರೋ ಕಿಡ್ನಾಪ್ ಅಲ್ಲ, ಯಾರೋ ನಮ್ಮ ಶತ್ರುಗಳು. ನಿನಗನ್ಸುತ್ತಲ್ವಾ? ಯಾರೋ ಮೂರನೇವ್ರಿಗೆ ನನ್ನ ಮಗಳನ್ನ ಮುಟ್ಟೋಷ್ಟು ಧೈರ್ಯ ಬರಲ್ಲ. ಈ ಕೆಲಸ ಮಾಡಿರೋದು ಆ ಇಂದುಮತಿನೇ. ನಿನಗೆ ನನ್ನ ಮೇಲೆ ದ್ವೇಷ ಇದ್ರೆ ನನ್ನ ಮೇಲೆ ತೀರಿಸ್ಕೊ, ನನ್ನ ಮಗನ ಮೇಲೆ ಅಲ್ಲ. ನಿನ್ನ ಮಗನ ಮೇಲೆ ಹಲ್ಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅದನ್ನೇ ಕಾರಣವಾಗಿ ಇಟ್ಕೊಂಡು ನನ್ನ ಮಗಳಿಗೆ ತೊಂದರೆ ಕೊಡಬೇಡ. ದಯವಿಟ್ಟು ಅಮೃತನ ಕಳಿಸ್ಬಿಡು. ಕೊಡ್ದಿದ್ಯಾ? ಇಂದುಮತಿ, ಕೂಗ್ಬೇಡ. ನಿನ್ನ ಮಗಳನ್ನ ನಾನು ನೋಡೇ ಇಲ್ಲ. ಅವಳನ್ನ ಕಳಿಸ್ಕೊಡು ಅಂದ್ರೆ ನಾಟಕ ಆಡಬೇಡ ಇಂದುಮತಿ. ನಿನ್ನ ಕಡೆಯವರು ನನ್ನ ಮಗಳು ಅಮೃತನ ಕಿಡ್ನಾಪ್ ಮಾಡಿದ್ದಾರೆ. ಅಂದ್ರೆ ಎರಡೂ ಘಟನೆಗಳು ಒಂದೇ ಸಮಯಕ್ಕೆ ಆಗಿದೆ. ಯಾರು ಅಮೃತನ ಕಿಡ್ನಾಪ್ ಮಾಡಿದಾರೋ ಅವರೇ ಆರ್ಯನ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಡೋಂಟ್ ಬಿ ಫೂಲಿಶ್. ಎರಡೂ ಘಟನೆಗಳು ಒಟ್ಟಿಗೆ ಆಗೋದಕ್ಕೆ ಅವರಿಬ್ಬರು ಜೊತೆಲಿ ಇರ್ಬೇಕಲ್ವಾ? ನಿನಗೆ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೀನಿ ನರಸಿಂಹ. ನನ್ನ ಮಗ ಆರ್ಯನ್, ನಿನ್ ಮಗಳು ಅಮೃತ ತುಂಬಾ ದಿನದಿಂದ ಜೊತೆಲೆ ಓಡಾಡ್ತಾ ಇದ್ದಾರೆ. ರಾಜಕಾರಣದ ಮಧ್ಯೆ, ಅಧಿಕಾರದ ಆಸೆ ಮಧ್ಯೆ ನಿನ್ನ ಮಗಳ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತನೂ ಗೊತ್ತಿಲ್ಲ ಅನ್ಸತ್ತೆ. ಎನಿವೆ, ಮೊದಲನೇ ಸಲ ನಿನ್ ಬಗ್ಗೆ ತಪ್ಪು ತಿಳುವಳಿಕೆ ಆಗಿತ್ತು. ಐ ಆಮ್ ಸಾರಿ. ಅಮೃತ ಬೇಗ ಸಿಗ್ಲಿ ಅಂತ ದೇವರಲ್ಲಿ ಕೇಳ್ಕೋತೀನಿ.